Audio Jungle. Audio Jungle. ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮಾಗಿದ್ರಿ ಅನ್ಕೋತೀನಿ ರೀ. ಮತ್ತು ಲಾಂಗ್ ಡಿಸ್ಟೆನ್ಸ್ ಒಳಗೆ ಬಂದೇನಿ ರೀ, ಯಾಕಂದ್ರೆ ಸ್ವಲ್ಪ ಬಿಸಿ ಅದೀನಿ. ಯಾಕಂತೇಳಿ ನೆಕ್ಸ್ಟ್ ವ್ಲಾಗ್ ಒಳಗೆ ಹೇಳ್ತೀನಿ ರೀ. ಇವತ್ತಿನ ವ್ಲಾಗ್ ಬಂದ ಶಾಪಿಂಗ್ ಐತಿ. UP ಒಳಗೆ ಯಾವ ಥರ ಶಾಪಿಂಗ್ ಇರ್ತೈತಿ, ಯಾವ ಥರ ಸೇಲ್ಸ್ ಇರ್ತಾವೆ ಅಂತೇಳಿ ತೊಗೊಂಡು ಬಂದೇನಿ ರೀ. ಈಗಂತೂ ಹೋಗಾಕ ರೆಡಿ ಆಗಿದ್ದೀವಿ ನಾವು. ಅದಕ್ಕೆ ಶಾಪಿಂಗಿಗೆ ಹೊಂಟಿದ್ದು. ಹೆಂಗಂದ್ರು ಈಗ ಲಾಗ್ ಮಾಡಿದ್ರೆ ಆಯ್ತು ಅಂತ ಲಾಗ್ ಮಾಡತ್ತೀನಿ ರೀ. ಈ ಲಾಗ್ ಒಳಗೆ ಇಲ್ಲಿ ಯಾವ ಥರ ಶಾಪಿಂಗ್ ಇರ್ತೈತಿ, ಯಾವ ಥರ ಪ್ರೈಸ್ ಇರ್ತೈತೆ ಅನ್ನೋ ತೊಗೊಂಡು ಬಂದೀನಿ ರೀ. ಹಂಗಿದ್ರೆ ಬರ್ರಿ ಪಟ್ನ ಹೋಗೋಣ, ಹೋಗಿ ಅಲ್ಲಿ ಕರ್ಕೊಂಡು ಹೋಗಿ ನಿಮ್ಮನ್ನು ತೋರಿಸ್ತೀನಿ ರೀ ಯಾವ ಥರ ಶಾಪಿಂಗ್ ಇರ್ತೈತೆ ಅಂತ. ಅದ್ರ ಜೊತೆ ಶಾಪಿಂಗ್ ಇದ್ದ ರೇಟನ್ನು ಹೇಳ್ತೀನಿ ನಿಮ್ಗೆ. ನೋಡಂತ್ರ ಅಲ್ಲಿಗೆ ಇಲ್ಲಿಗೆ ನಮ್ಮ ಕರ್ನಾಟಕಕ್ಕೆ ಇಲ್ಲಿಗೆ ಹೆಂಗೆ ಡಿಫ್ರೆನ್ಸ್ ಐತಿ, ಸೇಮ್ ಐತೋ ನೀವು ಹೇಳ್ತೀರ ಕಮೆಂಟ್ ಒಳಗೆ. ಬರ್ರಿ ಹಂಗಿದ್ರೆ ಕರ್ಕೊಂಡು ಹೋಗ್ತೀನಿ ರೀ. ಆಲ್ರೆಡಿ ಗಾಡಿ ಹತ್ತಿ ರೆಡಿ ಆಗ್ಯಾರ ಇವ್ರ. ನಾ ಬೇರೆ ಗೌನ್ ಹಾಕ್ಕೊಂಡೀನಿ, ಒಂದು ಸೈಡ್ ಕೊಂಡಿರ್ಬೇಕು. ಅದಕ್ಕೆ ರೋಡ್ ಒಳಗೆ ಸ್ವಲ್ಪ ವಿಡಿಯೋ ಮಾಡ್ತೀನಿ. ಡೈರೆಕ್ಟ್ ಶಾಪಿಂಗಿಗೆ ಕರ್ಕೊಂಡು ಹೋಗ್ತೇನೆ ನಿಮ್ಮನ್ನು. ಮುಖಗಳು ಹೆಂಗಯ್ಯ ನೋಡಿಲಿ. ಹಾಯ್ ಮಾಡ್ರಿ, ಬರ್ರಿ ಲೆಟ್ಸ್ ಗೋ. ಅಲ್ಲಿ ಬರತ್ ನೋಡ್ರಿ, ಕಾಣತತಿ ರೆಡ್ ಕಲರ್ ಈಗಲ್ಲ ಐತ್ ಮ್ಯಾಲ. ಅದ ಮೇನ್ ಗೇಟ. ಆ ಮೇನ್ ಗೇಟ್ ದಾಟಿದಿಂದ ಬೇಕಾದಂಗೆ ವಿಡಿಯೋ ಮಾಡ್ಬೋದು ರೀ. ಆದ್ರೆ ಅಲ್ಲಿವರೆಗೂ ವಿಡಿಯೋ ಮಾಡೋ ಹಂಗಿಲ್ಲ. ನಾವು ಕ್ವಾರ್ಟರ್ಸ್ ಒಳಗದವಲ್ರಿ, ಅಲ್ಲಿಂದ 1 ಕಿಲೋಮೀಟ್ರ್ ಅಂತ ಒಂದು ಮಾರ್ಕೆಟ್ ಐತ್ರಿ, ಕಟ್ರ ಅಂತೇಳಿ. ಅದು 1 ಕಿಲೋಮೀಟ್ರ್ ಅಷ್ಟು ಡಿಸ್ಟೆನ್ಸ್ ಐತಿ. ಅದು ಮಂಗಳವಾರಕ್ಕೊಮ್ಮೆ ಮಾರ್ಕೆಟ್ ಐತ್ರಿ. ಅಂದ್ರೆ ನಾವು ಅದಕ್ಕಿಂತ ಸ್ವಲ್ಪ ಮುಂದೆ ಹೊಂಟೀವಿ ರೀ. ಅಂದರೆ ಅದಕ್ಕೆ ಚೌಕ್ ಮಾರ್ಕೆಟು ಅಂತಾರೋ, ಆಮೇಲೆ ಗಂಟಾ ಮಾರ್ಕೆಟ್ ಅಂತಾರೆ. ಆ ಮಾರ್ಕೆಟಿಗೆ ಕರ್ಕೊಂಡು ಹೊಂಟೀನಿ ಈಗ ಫಸ್ಟ್. ಅಲ್ಲಿಂದ ವಾಪಸ್ ಮತ್ತೆ ಕಟ್ರಾ ಮಾರ್ಕೆಟಿನ ಕರ್ಕೊಂಡು ಬರ್ತೀನಿ. ಅಂದ್ರೆ ನಾವು ಮಂಗಳವಾರನ ಶಾಪಿಂಗ್ ಮಾಡಿದ್ನಿ, ಹಾಗಾಗಿ ಫಸ್ಟ್ ಆ ಮಾರ್ಕೆಟ್ ತೋರಿಸಿ ಆಮೇಲೆ ಕಟ್ರಾಕ್ ಬಂದ್ರೆ ಆಯ್ತಂತ. ಆಲ್ರೆಡಿ ಸಂಜೆ ಆಗಿತ್ತು ನೋಡ್ರಿ. ಈಗ ನಾವು ಬರೋದಕ್ಕೆ ಈವ್ನಿಂಗ್ ಕ್ರೌಡ್ ಎಷ್ಟೈತೆ ನೋಡ್ರಿ. ಹೇಳಿದ್ನಲ್ರಿ ಕಟ್ರಾ ಮಾರ್ಕೆಟ್ ಅಂತ ಇದೆ ಅದ ನೋಡ್ರಿ. ಆಲ್ರೆಡಿ ಸ್ಟಾರ್ಟ್ ಆಗೈತಿ ಇಲ್ಲಿ ರಶ್. ಫಸ್ಟ್ ಆದ್ರೆ ನಾವು ಚೌಕಿಗೆ ಹೋಗಿ ಬಂದ, ಆಮೇಲೆ ಇಲ್ಲಿ ಕರ್ಕೊಂಡು ಬರ್ತೀನಿ ರೀ. ಈಗ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡತ್ತೀವಿ ರೀ ಚೌಕಿಗೆ. ಬರ್ರಿ ಹೋಗುನು. ಇಲ್ಲೇ ಜಾಸ್ತಿ ರೋಡ್ ಸೈಡ್ನ ಜಾಸ್ತಿ ಸೇಲ್ ಇರ್ತಾವ್ರಿ ಇಲ್ಲಿ. ಹಿಂಗಾಗಿ ಇದೆಲ್ಲ ಫುಲ್ ಬ್ಯಾಗಿಂದ ಐತೆ ನೋಡ್ರಿ. ಇಲ್ಲೊಂದು ಸ್ಮಾಲ್ ಬ್ರಿಡ್ಜ್ ಬರ್ತೈತೆ ನೋಡ್ರಿ, ಎಷ್ಟು ಮಸ್ತ್ ಕಾಣೈತೆ ಲುಕ್. ಅಂದ್ರೆ ಇದು ಟ್ರೈನ್ ಬ್ರಿಡ್ಜ್ ಐತ್ರಿ. ಹಿಂಗಾಗಿ ಅಲ್ಲೇ ಮೇಲ್ಗಡೆಯಿಂದ ಟ್ರೈನ್ ದಾಟಿ ಹೋಗ್ತೈತಿ. ಹಿಂಗಾಗಿ ಇಷ್ಟೇ ಸಣ್ಣದೊಂದು ಬ್ರಿಡ್ಜ್ ಕಟ್ಟ್ಯಾರು. ಬಟ್ ನೋಡಕ್ಕೆ ಲುಕ್ ಮಸ್ತ್ ಐತ್ರಿ. ಪೇಂಟ್ ಆಗಲಿ, ಅದರೊಳಗಡೆ ಅಂಡರ್ ಗ್ರೌಂಡ್ ಹೋಗೋದಾಗಲಿ ಮಸ್ತ್ ಅನಿಸೈತ್ರಿ. ಬ್ರಿಡ್ಜ್ ದಾಟಿದ ಕೂಡಲೇ ಚೌಕ್ ಮಾರ್ಕೆಟ್ ಸ್ಟಾರ್ಟ್ ಆಗ್ತೈತೆ ನೋಡ್ರಿ. ರೀಚ್ ಆದ ನೋಡ್ರಿ. ಇಲ್ಲಿಂದ ಶಾಪಿಂಗ್ ಸ್ಟಾರ್ಟ್ ಮಾಡ್ತೇನೆ ನೋಡ್ರಿ. ಇದೇ ನಾ ಹೇಳಿದ ಮಾರ್ಕೆಟ, ಗಂಟಾ ಮಾರ್ಕೆಟ. ರೀ ಏನ್ ತಗೊಳತಿ? ಇವೆಲ್ಲ ಬ್ಯಾಂಗಲ್ಸ್ ನೋಡ್ರಿ, ಒಂದು ಸೆಟ್ಟಿಗೆ 100 ರೂಪಾಯಿ. ಅನ್ನಗಳು ವಿಡಿಯೋ ಮಾಡತ್ತವ ಅಂತಂದ್ರೆ ಅಲ್ಲಿ ಅನ್ನಗಳೆಲ್ಲ ಡೀಟೇಲಾಗಿ ತೋರಿಸ್ತೀನಿ ಬರ್ರಿ ಅಂತ ಆಶಾಡತ್ತಿದ್ರು. ಎಲ್ಲ ಏನು ಗರ್ಲ್ಸ್ ಸೆಟ್ ಅದಾವಲ್ರಿ ಇವ ನೈಟ್ ಡ್ರೆಸ್ ಎಲ್ಲ 200 ಹೇಳತ್ತಿದ್ರು. ಬಟ್ 200 ರೂಪಾಯಿ ಕೊಡತ್ತಿದ್ರು. ನನ್ನ ಮಗಳಿಗೆ ಒಂದು ತೊಗೊಳತ್ತಿದ್ರು ಅವ್ರ ಪಪ್ಪ. ಅವಳ ಸೈಜ್ 200 ಹೇಳತ್ತಿದ್ರು, ಬಟ್ 200 ರೂಪಾಯಿ ರೀ. ಅದ್ರೊಳಗೆ ಏನು ನೋಡತ್ತಾಳಿಗೆ. आप मोबाइल आप बोल पाओ कर रहे हैं 240 दीजिए। ये कपड़े वाला फेमस हो गया। हम कर्नाटक में फेमस कर रहे हैं भैया। जो पैसा दो, ये पैसा तो भैया ಆಟೋಗಳಿಗೆ ಹೋಗಾಕು ಜಾಗ ಇಲ್ಲ, ರಶ್ ಐತಿ. ಇಲ್ಲಿ ಆ್ಯಕ್ಚುಲಿ ಸಿಸ್ಟಮ್ ಸರಿ ಇಲ್ಲರಿ. ಯಾಕಂದ್ರೆ ನಮ್ಮ ಕಡೆ ಎಲ್ಲ ರೋಡ್ ದಂಡಿಗೆಲ್ಲ ಈ ಥರ ಸ್ನ್ಯಾಕ್ಸ್ ಆಗಲಿ, ಬಟ್ಟೆಗಳಾಗಲಿ ಒಂದು ದಂಡಿಗೆಲ್ಲ ನಿಂತಿರ್ತಾರೋ. ಬಟ್ ಇಲ್ಲಿ ಹಂಗಂದ್ರೆ ಎಲ್ಲ ರೋಡ್ ಒಳಗನ ರೀ. ಈ ಕಡೆ ಗಾಡಿ ಅಡ್ಡಾಡೋಕ್ಕೂ ಜಾಗ ಇರೋದಿಲ್ಲ. ಅಂಗಡಿಗಳಂತೂ ರೋಡ್ನ್ಯಾಗ ಹಚ್ಚಿರ್ತಾರೋ. ಹಿಂಗಾಗಿ ನನ್ನ ಮಗಳನ್ನು ಅದು ಬೇಕು ಇದು ಬೇಕಂದ್ರೆ ಪಪ್ಪಾನ ಕಾಡತ್ತಿದ್ಲು. ಎಷ್ಟು ತೊಗೊಂಡ್ರು ಆಕಿ ಶಾಪಿಂಗ್ ಎಷ್ಟು ಮಾಡಿದ್ರು ಕಡಿಮೆನ ರೀ. ಯಾಕಂದ್ರೆ ಹೆಣ್ಮಕ್ಳ ಬುದ್ಧಿನ ಹಂಗೆ ಗೊತ್ತಿಲ್ಲ. ವಾಚ್ ಎಷ್ಟದಾವ ನೀತು? ಸ್ಪೆಕ್ಟ ವಾಚ್ ಅಂತಿ ಏನು ತೊಗೊಂಡ್ರು ಕಡಿಮೆನ ಆಕಿಗೆ.
ಯಾವ್ದು ಬೇಕು? ಹಿಂದ್ಗಡೆ ಎಷ್ಟಂತ? ಕಾಲ ಇವ ಎರಡು ನಂಗೆ ಇಷ್ಟ ಅದು. ಹಾಂ ಎರಡು ಇದ ಇದ ಹುಡುಗರು ಬಟ್ಟೆ ಅಂದ್ರೆ ಅರ್ವಿ ಎಷ್ಟು ಬ್ರ್ಯಾಂಡೆಡ್ ಇದ್ರು ನಮ್ಮ ಕಣ್ಣಿಗೆ ಮಾತ್ರ ಹುಡುಗಿಯರ ಬಟ್ಟೆನ ಚಂದ ಅನಿಸ್ತಾವ್ರಿ. ಅವ ರೇಟ್ ಕಡಿಮೆ ಇರ್ತಾವೆ ಬಟ್ ನೋಡಕ್ಕೆ ಲುಕ್ ಅನ್ನಿಸ್ತಾವೆ. ಹುಡುಗರು ಬಟ್ಟೆ ಹಂಗಲ್ಲ, ನೋಡಕ್ಕೆ ಲುಕ್ಕ ಕಡಿಮೆ ಇರ್ತಾವೆ ಬಟ್ ರೇಟ್ ಅಂತೂ ಹೈ ಇರ್ತಾವೆ. ನಮ್ಮ ಹುಡುಗಿಯರದ ನೋಡ್ರಿ ಶಾಪಿಂಗ್ ಜೋರ, ಕಡಿಮೆ ರೇಟ ಬಟ್ ನೋಡಕ್ಕೆ ಲುಕ್ಕ. ಹಿಂಗಾಗಿ ನನ್ನ ಮಗಳು ಶಾಪಿಂಗ್ ಜಾಸ್ತಿ ಆಯ್ತು ಇವತ್ತು. ಇಲ್ಲಿ ಅರ್ಬಿ ಅಂಗಡಿ ಯಾವ ಹೊರಗ ಅಂದ್ರೆ ಸೇಲ್ ಯಾವ ಅಂತ ಒಂದು ಗೊತ್ತಾಗೋಲ್ಲ. ಅರ್ಬಿ ಅಂಗಡಿ ಮುಂದೆನ ಈ ಥರ ಅರ್ಬಿ ಹಚ್ಚಿರ್ತಾರೆ ನೋಡ್ರಿ ಅವ್ರು. ಇದೆಲ್ಲ ಹುಡುಗರು, ಸಣ್ಣ ಹುಡುಗರು ಜೀನ್ಸ್ ಇವೆಲ್ಲ. ಈ ಕಡೆ ಎಲ್ಲ ದೊಡ್ಡ ದೊಡ್ಡ ಹುಡುಗಿಯರು ಅಂದ್ರೆ ನಮ್ಮ ಸೈಜ್. ಇಲ್ಲೇನು ನೋಡಿ, ಟೋಸ್ಟ್ ಅದಾನ ಕೇಳು. ಟೋಸ್ಟ್ ಇಲ್ಲನಾ? ಪಾನಿಪುರಿ, ಕಿಂಡರ್ ಜಾಯ್ ಇಲ್ಲ, ಕ್ಯಾಂಟೀನ್ದಾಗ ತಗೊಳಂತ. ಮತ್ತ ಅರ್ಧ ಕಿಂಡರ್ ಜಾಯ್ ಅಂತ ನೋಡಿ ಹೆಂಗಿರ್ತಾವ. ಅರ್ಧ ಕಿಂಡರ್ ಜಾಯ್ ಟಾಯ್ಸ್ ಇರಲ್ಲನ ಇದ್ರಾಗ? ಪಾಪ ಪಾಪ ನೋಡಿಕಿಂದ ಚುರುಮುರಿ. ನೋಡೋಣ ಏನು ತಗೊಂಡ್ರಿ ನೋಡೋಣ. ಹಲೋ, ಚಲೋ. ಆ್ಯಕ್ಚುಲಿ ನನಗ್ರಿ ಶಾಪಿಂಗ್ ಅಂದ್ರೆ ಫಸ್ಟ್ ನೆನಪಾಗೋದೆ ಇಯರಿಂಗ್ಸ್ ರೀ. ಹಿಂಗಾಗಿ ನನ್ನ ಹಸ್ಬೆಂಡ್ ನನಗೋಸ್ಕರ ಇಯರಿಂಗ್ಸ್ ಹುಡ್ಕ್ಯಾಡತ್ತಿದ್ರು. ನೋಡೋಣ ಸೆಲೆಕ್ಷನ್ ಹೆಂಗೆ ಮಾಡ್ತಾರಂತ. ಬಟ್ ನನಗಂತೂ ಆಲ್ರೆಡಿ ಇಯರಿಂಗ್ಸ್ ಅಂತೂ ಜಾಸ್ತಿ ಅದಾವ್ರೀಗ. ಹಿಂಗಾಗಿ ನನಗೆ ಇಷ್ಟ ಇರಲಿಲ್ಲ. ಅವರೇ ತೊಗೊಂಡ್ರೆ ತೊಗೋಬೋದು ರೀ. ಬ್ಯಾಂಗಲ್ಸ್ ನೋಡತ್ತಿದ್ರು. ಬ್ಯಾಂಗಲ್ಸ್ ಈಗ ಹೊಸ ಫ್ಯಾಷನ್ ಒಂದು ಟ್ರೆಂಡ್ ಬಂದಿತ್ತು ನೋಡ್ರಿ, ಅದು ಜುಮ್ಕಾ ಟೈಪ. ಅದನ್ನು ಕೇಳತ್ತಿದ್ರು. 200 ಹೇಳತ್ತಿದ್ರು, ಅಂದ್ರೆ 150 ಎಲ್ಲ ಕೊಡ್ತಿದ್ರು. ಬಟ್ ನನಗೆ ಬ್ಯಾಡ್ ಅನಿಸ್ತು. ಅಂದ್ರೆ ಈ ಕಲೆಕ್ಷನ್ ಮಾತ್ರ ತೊಗೊಂಡ್ರಿ. ನನಗೆ ಈ ಥರ ಶೂ ಬೇಕಾಗಿದ್ದು, ಹಿಂಗಾಗಿ ಈ ಶೂ ತೊಗೋತಾನಂದು ತೊಗೊಳತ್ತಿದ್ರು. ಥ್ಯಾಂಕ್ಸ್ ಹೇಳ್ಬೇಕು ಕೊಟ್ಟಾರಿ. ನನ್ನ ಹಸ್ಬೆಂಡ್ ರೀ ಮೋಟ್ರು ತರಕ್ಕೆ ಹೋಗಿದ್ರು ಮಷಿನ್ಗೆ. ಯಾಕಂದ್ರೆ ಮಷಿನ್ ಮೋಟ್ರ್ ಇರಲಿಲ್ಲ, ಖಾಲಿ ಅಂತ ಉಳಿದಾಗಿತ್ತು. ಹಿಂಗಾಗಿ ಇಲ್ಲೇ ಮೋಟ್ರ್ ತೊಗೊಂಡು ಬರತ್ತಂತೇಳಿ ಮೋಟ್ರ್ ತರಕ್ಕೆ ಹೋಗಿದ್ರು. ಅಷ್ಟರ ಮಟ್ಟ ನಾವು ಸ್ನ್ಯಾಕ್ಸ್ ತಿಂದ್ರಾತಂತೇಳಿ ಬೇಲ್ಪುರಿ ತೊಗೊಳಕ್ಕೆ ಬಂದಿದ್ದು ರೀ. ಬಟ್ ನಮ್ಮ ಕಡೆ ಥರ ಈಗ ಉತ್ತರ ಕರ್ನಾಟಕ ಸೈಡ್ ಥರ ಈಗ ಸಿಗುಲ್ರಿ ಚುರುಮುರಿ. ಇಲ್ಲೇ ಸ್ವಲ್ಪ ಅವು ಟೇಸ್ಟೇ ಬೇರೆ ಇರ್ತಾವೆ. ಆದರೂ ಟೇಸ್ಟ್ ಮಾಡ್ರಿ ಆತಂತೆ ತೊಗೊಂಡು ರೀ. ಬಟ್ ಟೇಸ್ಟ್ ಚಲೋ ಇತ್ತು. ಆದ್ರೆ ನಮ್ಮ ಕರ್ನಾಟಕ ಟೇಸ್ಟನ್ನು ನಮಗೆ ಬೆಸ್ಟ್ ರೀ. ಬಟ್ ಅಂಕಲ್ ಭಾಳ ಇಷ್ಟಪಟ್ಟು ಮಾಡಿಕೊಟ್ರು, ಟೇಸ್ಟ್ ನೋಡೋಕ್ಕೂ ಕೊಟ್ಟರು.
ಅವ್ರು ನಾವು ವಿಡಿಯೋ ಮಾಡತ್ತೋ ನಾನು ಎಲ್ಲಿಂದ ಅಂತ ಕೇಳಿದ್ರು ಕರ್ನಾಟಕದವ್ರಂದು. ಹೀಗಾಗಿ ನಾವು ಬೆಂಗಳೂರಾಗ ನಮ್ಮ ಫ್ಯಾಮ್ಲಿ ಐತೆ ಅಂತೇಳಿ ಎಷ್ಟು ಖುಷಿಲೇ ಮಾತಾಡಿದ್ರಿ. ನಮ್ಮ ಕರ್ನಾಟಕನ ಹೊಗಳಿರು ನಮಗೆ. ನಮ್ಮ ಕರ್ನಾಟಕ ನಮಗೆ ಹೊಗಳಿರಂದ್ರೆ ನಮ್ಗೆ ಇಲ್ದಲ್ಲಿ ಖುಷಿ ಆಗ್ತೈತಿ. ಹೀಗಾಗಿ ನಾವು ಹೇಳೇ ಬಿಟ್ಟವ್ರಿಗೆ ಟೇಸ್ಟ್ ಮಸ್ತ್ ಆಗೈತೆ ರೀ, ಥ್ಯಾಂಕ್ ಯು ಅಂತೇಳಿ. ಏನೋ ಗೊತ್ತಿಲ್ಲ ರೀ, ನಾವು ಮನ್ಯಾಗ ಟೇಸ್ಟ್ ಮಾಡೋಕೆ ಈ ಥರ ಟ್ರೈ ಮಾಡೋಕೆ ಹೋದ್ರೆ ಬಟ್ ಆಗೋದಿಲ್ಲ ನಮ್ಮ ಕೈಲೇ. ಸೇಮ್ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೂ ಟೇಸ್ಟ್ ಆ ಥರ ಬರಲ್ಲ. ಅವ್ರ ಕೈಯೊಳಗೆ ಏನು ಮ್ಯಾಜಿಕ್ ಇರ್ತೈತೆ ಗೊತ್ತಿಲ್ಲ, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನನ್ನ ಮಗಳನ್ನು ತೊಗೊಂಡ ಬಿಟ್ಲು. ಟೇಸ್ಟ್ ಹೇಗೈತಿ ನೋಡೋಣ. ಚಲೋ ಆಗ್ಯಾವ. ನಮ್ಮ ಮನೇಲಿ ಗಾಡಿ ಅಂತೇಳಿ ನಿಂದಿರ್ಸಿ ನಮಗೆ ಮಷೀನಿಗೆ ಮೋಟ್ರ್ ಬೇಕಂತ ಹೇಳಿದ್ನಿ, ತರಕ್ಕೆ ಹೋಗಿರ್ ನೋಡ್ರಿ. ಎಷ್ಟಕ್ಕೆ ಬಿತ್ರಿ? ಸಮ್ಮರ್ ಕೂಲ್ ಮೋಟ್ರ್. ನೈಟ್ ಹೆಂಗೆ ಕಾಣ್ತೈತೆ ನೋಡ್ರಿ ವ್ಯೂಸ್. ನೈಟ್ ಲೈಟ್ಸ್ ಎಲ್ಲ ಆನ್ ಆದಿನ ಹೆಂಗೆ ಕಾಣ್ತೈತೆ. ಆಗಲೇ ಹೇಳಿದ್ನಲ್ರಿ ಕಟ್ರಾ ಮಾರ್ಕೆಟ್ ಅಂತ. ಈಗ ಚೌಕದಿಂದ ಕಟ್ರಾಕ್ ಬಂದು ನೋಡ್ರಿ ಮಂಗಳವಾರ ಮಾರ್ಕೆಟ. 60 ರೂಪಾಯಿ ಅಂತ. ಈ ಕಟ್ರಾ ಮಾರ್ಕೆಟ್ ಒಳಗಂತೂ ಎಲ್ಲ 60 ರೂಪಾಯಿ, 100 ರೂಪಾಯಿ, 200 ರೂಪಾಯಿ ಒಳಗಿನ ಸಾಮಾನು ನೋಡ್ರಿ. ಏನು ಬೇಕಾದ ತಗೋರಿ. ಅದ್ರೊಳಗೆ ಈ ಈವ್ನಿಂಗ್ ಒಳಗಂತೂ ಭಾಳ ಅಂದ್ರೆ ಭಾಳ ರಶ್ ಇರ್ತೈತೆ ರೀ. ಯಾವ ಜಾಬ್ ಮಾಡೋರು ಇರಲಿ, ಬಿಸ್ನೆಸ್ ಮಾಡೋರು ಇರಲಿ, ಎಲ್ಲ ಆಲ್ಮೋಸ್ಟ್ ರಾತ್ರಿನೇ ಬರೋದ್ರಿ ಇಲ್ಲಿ. ಹೀಗಾಗಿ ಹುಡುಗರನ್ನ ಮಾತ್ರ ಕೈಯಾಗ ಮಾತ್ರ ಹಿಡ್ಕೊಂಡು ಅಡ್ಡಾಡ್ಬೇಕು ರೀ. ಯಾಕಂದ್ರೆ ಬೈ ಚಾನ್ಸ್ ಮಿಸ್ ಆದ್ರಾದ್ರೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಸಮ್ಮರ್ ಕಲೆಕ್ಷನ್ ನೋಡ್ರಿ. ಎಲ್ಲ ಶಾರ್ಟ್ ಡ್ರೆಸ್, ನೈಟೀಸ, ಗೌನ ಇದೆಲ್ಲ ಇವ ಅದಾವು. का 1 150 का 2 कर दिए परसा आ जाइए भैया 100 का 1 150 का 2 ಕೇಳಾತಿರ್ಬೇಕು ನಿಮ್ಗೆ. ಸೌಕಾದು 50 ಕಾ ಏಕ್ ಅಂಥೇಳಿ ಎಲ್ಲ ಒಂದೊಂದು ದುಪ್ಪಟ್ಟ ಹಿಡ್ಕೊಂಡು, ಪ್ಯಾಂಟ್ ಹಿಡ್ಕೊಂಡು, ಒಂದು ಟಿ ಶರ್ಟ್ ಹಿಡ್ಕೊಂಡು ಎಲ್ಲ 50 ರೂಪಾಯಿ ರೀ. ಶಾಪಿಂಗ್ ಮುಗೀತ್ರಿ. ಎಲ್ಲಿ ನೋಡ್ತೀವಿ ಅಲ್ಲಿ ಕೂಲರ್ಗಳ ಕಾಣತ್ತ ನೋಡ್ರಿ. ಇಲ್ಲ ಚಳಿಗಾಲದಾಗ ಎಷ್ಟು ತಂಡಿರ್ತೈತಲ್ಲ ಹಂಗೆ ಬ್ಯಾಸಿಗ್ಯಾಗನು ಅಷ್ಟೇ ಬಿಸಿಲ. ಎಲ್ಲಿ ನೋಡ್ತೀವಿ ಅಲ್ಲಿ ಕೂಲರ್ಗಳ ಕಾಣತ್ತಾವು. ಅಷ್ಟೇ ಶಾಪಿಂಗ್ ಮಾಡ್ಕೊಂಡು ಗಾಡಿ ಹತ್ತೋದಕ್ಕಂದ್ರೆ ಜಿಬರು ಮಳೆ ಸ್ಟಾರ್ಟ್ ಆಯ್ತು ನೋಡ್ರಿ. ಹೀಗಾಗಿ ವಾಪಸ್ ಮತ್ತೆ ಮನೆಗೆ ಹೊಂಟು ರೀ. ನಾವು ಪ್ರತಿ ವಾರ ಬರೋ ದೇವರಿಂದ ನೋಡ್ರಿ, ದೇವ್ರ ಗುಡಿ. ಈ ಮಂದಿರ ಒಳಗೆ ಪರಮೇಶ್ವರ ಅದಾನ್ರಿ, ಆಮೇಲೆ ಆಂಜನೇಯ, ಆಮೇಲೆ ಶಕ್ತಿ ದೇವಿ ಇದಾರೆ. ಹೀಗಾಗಿ ಮಂಡೇ, ಆಮೇಲೆ ಟ್ಯೂಸ್ಡೇ, ಆಮೇಲೆ ಸ್ಯಾಟರ್ಡೇ ಕಂಟಿನ್ಯೂ ಬಂದಿರ್ತೀವಿ ರೀ ಮಂದಿರಕ್ಕೆ. ಅಲ್ಲಿಂದನ ಆರ್ಮಿ ಗೇಟ್ ಬರ್ತೈತ್ರಿ ಈಗ. ಹೀಗಾಗಿ ಒಳಗೆ ನಾವು ಎಂಟ್ರಿ ಕೊಟ್ಟು ಅಂದ್ರೆ ವಿಡಿಯೋ ಮಾಡೋ ಹಾಗಿಲ್ಲ, ಅದು ಗೌರ್ಮೆಂಟ್ ರೂಲ್ಸ್ ಐತಿ. ನಾವು ಗೇಟಿಂದ ಹೊರಗೆ ಬಂದವಲ್ಲ ಅದನ್ನು ತೋರಿಸಿ ನೋಡ್ರಿ. ಜಸ್ಟ್ ಹಂಗೆ ಈಗ ನಮ್ಮ ಆರ್ಮಿ ಗೇಟ. ಇವಾಗ ಜಸ್ಟ್ ಬಂದು ರೀ ಶಾಪಿಂಗಿಂದ. ಶಾಪಿಂಗ್ ಒಳಗೆ ನಾ ಏನೇನು ಶಾಪಿಂಗ್ ಮಾಡೀನಿ ಅಂತೇಳಿ ರಿವೀಲ್ ಮಾಡ್ಬೇಕಂತ ಕುಂತೇನಿ ರೀ. ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ಬೇಕಂತ. ನಾ ನನಗೋಸ್ಕರ ತೊಗೊಂಡಿದ್ದ 2 ಸ್ಕರ್ಟ್ ತೊಗೊಂಡಿನಿ, 2 ಕುರ್ತಾ ತೊಗೊಂಡಿನಿ. 2 ಸ್ಕರ್ಟ್ ಒಳಗೆ ಒಂದು ಬ್ಲೂ ಕಲರ್ ತೊಗೊಂಡ್ರಿ. ಈ ಥರ ಈ ಟ್ರೆಂಡಿಂಗ್ ಒಳಗೆ ಅದ ನೋಡ್ರಿ. ಎಲ್ಲ ಈ ಥರ ಸ್ಕರ್ಟ್ ಐತ್ರಿ. ಒಂದು ಡೈಲಿ ವೇರ್ಗೆ ಅಂತ ಸ್ಕರ್ಟ್ ತೊಗೊಂಡು ನಾನು. ಆಮೇಲೆ ಒಂದು ಈ ಕಲರ್ ಐತಿ, ಒಂದು ಈ ಕಲರ್ ಐತಿ ನೋಡ್ರಿ. ಇವೆರಡು ಸ್ಕರ್ಟ, ಎರಡಕ್ಕೂ ಕೂಡ 400 ಐತ್ರಿ. ಅಂದ್ರೆ ಒಂದೊಂದಕ್ಕೆ 200. ಆಮೇಲೆ 2 ಕುರ್ತಿ ತೊಗೊಂಡು, ಒಂದು ಡಾರ್ಕ್ ಪಿಂಕ್, ಒಂದು ಡಾರ್ಕ್ ಪಿಂಕ್ ಅಲ್ಟ್ರೇಷನ್ ಮಾಡಿಸ್ಬೇಕು. ಆಮೇಲೆ ಒಂದು ವೈಟ್ ಕಲರ್, ಈ ಥರ ವೈಟ್ ಕಲರ್, ಅದಕ್ಕೆ ಸ್ಕೈ ಬ್ಲೂ ಕಲರ್ ಬಾರ್ಡರ್ ಐತಿ. ಆಮೇಲೆ ಒಂದು ನನ್ನ ಮಗನಿಗೆ ಒಂದು ಟಿ ಶರ್ಟ್ ತೊಗೊಂಡು. ಟಿ ಶರ್ಟ್ ಹಿಂಗೈತೆ ನೋಡ್ರಿ.
ಟಿ ಶರ್ಟ್ ಭಾಳ ಇಷ್ಟ ಆಯ್ತು ನಂಗೆ. ಸಾರಿ, ಈ ಕುರ್ತಿಗೆ ಎಷ್ಟು ಅಂದರೆ ಎರಡಕ್ಕೂ ಸೇರಿ 300 ರೂಪಾಯಿ ಕೊಟ್ನಿ. ರೇಟ್ ಪ್ರೈಸ್ ಹೇಳ್ಬೇಕಲ್ಲ, 300 ರೂಪಾಯಿ ಕೊಟ್ನಿ ಎರಡಕ್ಕೂ ಕೂಡ. ಅವಕ್ಕೆ ಎರಡಕ್ಕೂ ಕೂಡ 400 ಅಂದರೆ 700 ಒಳಗೆ ಮುಗೀತು ಶಾಪಿಂಗ. ನನ್ನ ಮಗಂದ ಇದು ಟಿ ಶರ್ಟ್ ತೊಗೊಂಡಂದ, ಇದಕ್ಕೆ 150 ಬಿತ್ತು, ಅಂದ್ರೆ 200 ರೂಪಾಯಿ ಬಿತ್ತು ರೀ. ಆಮೇಲೆ ನನ್ನ ಮಗಳು ಶಾಪಿಂಗ್ ಮಾಡುವಾಗ ವಿಡಿಯೋ ಮಾಡೀನಿ ನಾನು. ಆಕೆ ಈ ಕಲರ್ ತೊಗೊಂಡು ನೋಡ್ರಿ. ನಂಗೆ ಆ್ಯಕ್ಚುಲಿ ಮಸ್ಟರ್ಡ್ ಕಲರ್ ತಗೋ ಆಸೆ ಇತ್ತು, ಆದ್ರೆ ಅವ್ರ ಪಪ್ಪ ಇದನ್ನು ಇಷ್ಟಪಟ್ಟರು, ಇದನ್ನು ತೊಗೊಂಡ್ರು. ಆಮೇಲೆ ಆಕಿಗೊಂದು ಫ್ರಾಕ್ ತೊಗೊಂಡು, ನನಗೆ ಫ್ರಾಕ್ ಅಂದ್ರೆ ಭಾಳ ಇಷ್ಟ. ಆಕೆ ಫ್ರಾಕನ್ನ ಭಾಳ ಇಷ್ಟ ಆಯ್ತು ನಂಗೆ ಎಲ್ಲ ಶಾಪಿಂಗ್ ಒಳಗಂದ್ರೆ. ಕಲರ್ ಹೆಂಗೈತೆ ನೋಡ್ರಿ ಲುಕ್. ಆಕೆ ಫ್ರಾಕ್ ನಂಗೆ ಭಾಳ ಇಷ್ಟ ಆಯ್ತು ರೀ. ನನ್ನ ಮಗಳಿಗೆ ಈ ಫ್ರಾಕ್ ತೊಗೊಂಡು, ಇಲ್ಲೇ ಸ್ಟ್ರೆಚಬಲ್ ಐತಿಲ್ಲೇ. ಆಮೇಲೆ ಇಲ್ಲೇ ಈ ಥರ ಡಿಸೈನ್ ಐತೆ ನೋಡ್ರಿ. ಇದಕ್ಕೆ 200 ರೀ. ಇದಕ್ಕೆ 250 ಹೇಳಿದ 200 ಮಾಡಿದ್ರು. ಆಮೇಲೆ ಫೈನಲಾಗಿ ನಂಗೆ ಶೂ ತೊಗೊಂಡು ನೋಡ್ರಿ. ಈ ಥರ ಈ ಶೂ ತೊಗೋಬೇಕಂತ ಆಸೆ ಭಾಳ ಇತ್ತು. ಫೈನಲಾಗಿ ಈ ಶೂ ತೊಗೊಂಡ್ರಿ. ಇಷ್ಟಿತ್ತು ನೋಡ್ರಿ ಶಾಪಿಂಗ. ಆಮೇಲೆ ನನ್ನ ಮಗಗೆ 2 ನೈಟ್ ಪ್ಯಾಂಟ್ ತೊಗೊಂಡು, ಅವನ್ನೆಲ್ಲೋ ಇಟ್ಟು ನಂಗೆ ಸಿಗುವಾಗಲೂ ಬಂದ್ಬಿಡ್ಲಿ ಅಂದ್ರೆ ಮಳೆಗೆ ನಾವು ಅಲ್ಲಿ ಕರೆಕ್ಟ್ ಶಾಪಿಂಗ್ ಮುಗೀತು. ಅಲ್ಲಿಂದ ಬಿಟ್ಟು ಜೋರು ಮಳೆ ಸ್ಟಾರ್ಟ್ ಆಯ್ತು ರೀ. ಗೇಟ್ ಎಂಟ್ರಿ ಆಗೋದಕ್ಕಂದ್ರೆ ಮಳೆ ಸ್ಟಾರ್ಟ್ ಆಯ್ತು. ಹಿಂಗಾಗಿ ಎಲ್ಲ ತೋರಿಸ್ಕೊಂಡು ಬರ್ತಾವ ಅಂತ ಹೇಳಿ ಸ್ಪೀಡಾಗಿ ಬಂದ ಎಲ್ಲ ಲೇಔಟ್ ಮಾಡಿ ಕುಂತೂರಿ. ನಮ್ಮ ಶಾಪಿಂಗ ಇಷ್ಟಿತ್ತು ನೋಡ್ರಿ. ಈ ಶಾಪಿಂಗ್ ವ್ಲಾಗ್ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತಷ್ಟು ವಿಡಿಯೋಗೆ ನಮ್ಗೆ ಸಪೋರ್ಟ್ ಮಾಡಿರಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ಬೇಕು ಅನ್ಕೊಂಡ್ರಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗೋನು. ಅಲ್ಲಿವರೆಗೂ ಎಲ್ರಿಗೂ ಟಾಟಾ, ಬಾಯ್ ಬಾಯ್.